ಕೆಲಸಕ್ಕೆ ಹೋಗಿ ಬರುತ್ತೇನೆ ಅಂತ ಹೇಳಿದವನು ಮನೆಗೆ ಬರಲೇ ಇಲ್ಲ. ಎಸ್ ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಬೆಲ್ಲದ ಬಾಗೇವಾಡಿ ಗ್ರಾಮದ ನಿವಾಸಿ ಸಂದೀಪ್ ಸದಾಶಿವ್ ಪಾಟೀಲ್, ವಯಸ್ಸು 38. ಅವರು ಜನವರಿ 26ರಂದು ತಮ್ಮ ಮನೆಯಿಂದ ಕೆಲಸಕ್ಕೆ ಹೋಗಿ ಬರ್ತೇನೆ ಅಂತ ತನ್ನ ತಾಯಿಗೆ ಹೇಳಿ ಹೋದವನು ಇನ್ನೂ ಮನೆಗೆ ಬರಲೇ ಇಲ್ಲ. ಈ ಕುರಿತು ಕುಟುಂಬಸ್ಥರು ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸಂದೀಪ್ ಸದಾಶಿವ್ ಪಾಟೀಲ್ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ವ್ಯಕ್ತಿ ಯಾರಿಗಾದರೂ ಕಾಣಿಸಿದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಸುವಂತೆ ಸಾರ್ವಜನಿಕರಲ್ಲಿ ವಿನಂತಿಸಲಾಗಿದೆ. ಟೈಮ್ಸ್ 24x7 ಬೆಳಗಾವಿ. ಯಾವ ಊರ್ರಿ? ಜಲಾಲ್ಪುರ ಏನ್ರಿ? ಏನಾಗೈತ್ರಿ ಸಮಸ್ಯೆ ರೀ? ಈಗ ನಮ್ಮ ಅಣ್ಣ ಸವಿ ಜನವರಿಗೆ ನಾ ಹೋಗಿರನ್ರಿ. ಇನ್ನೂವರೆಗೆ ಏನು ಬಂದೇ ಇಲ್ರಿ. ಕಂಪ್ಲೇಂಟ್ ಕೊಟ್ಟಿದ್ದೇವ್ರಿ. ಅವರು ಒಂದಿಟ್ಟು ಈ ಕಡೆ ಆ ಕಡೆ ವಿಚಾರ ಮಾಡಕತ್ತಾರ್ರಿ. ಇನ್ನೂವರೆಗೆ ಅವರು ಹೇಳಿದಾರ್ರಿ, ಟಿವಿಯಾಗ ಪೇಪರ್ನಾಗ ಹಾಕತ್ತ ಹೇಳಿದಾರ್ರಿ. ಏನ್ರಿ ನಿಮ್ಮ ಅಣ್ಣನ ಹೆಸರು? ಸಂದೀಪ್ ಸದಾಶಿವ್ ಪಾಟೀಲ್. ಹೌದ್ರಿ? ಎಲ್ಲಿ ಕಂಪ್ಲೇಂಟ್ ಆಗಿದ್ರಿ? ಹುಕ್ಕೇರಿ ಆಗೈತಿ. ಹುಕ್ಕೇರಿ ಆಗೈತ್ರಿ. ನಿಮ್ ಜಲ್ಪುರ್ ಮತ್ತು ಹುಕ್ಕೇರಿಗೆ ಹೆಂಗೆ ಕಂಪ್ಲೇಂಟ್ ಮಾಡ್ರಿ ನೀವು? ಅಂದ್ರೆ ನಮ್ಮ ಅಣ್ಣಾರಿ ಅಲ್ಲಿ ನಮ್ಮ ಅವ್ವ ನಮ್ಮ ಅಪ್ಪಾಗ ಏನಾಗಂಗಿದ್ರಿ ತಿಳಿಯಂಗಿಲ್ಲ ಅಂತಲೇ ನಾವು ಹೋಗಿ ಮಾಡಿದ್ವಿ. ಹೌದೇನ್ರಿ? ಹಾಂ. ಈಗೇನು ಪೊಲೀಸರು ಏನಂದ್ರಿ? ಅವ್ರ ಏನು ಮಾಡಿಲ್ಲ ರೀ, ಅವ್ರು ನೋಡಕತ್ತಾರ್ರಿ, ಮಾಡಕತ್ತಾರ್ರಿ. ನೀವು ತನಿಖೆ ಮಾಡ್ರಿ ಅಂತ ಅಂದಿದಾರೇನ್ರಿ? ನೀವು ಹುಡ್ಕ್ಯಾಡ್ರಿ ಅಂತಾರೆ? ಹಾಂ, ಸರಿ. ಮನೆಯಿಂದ ಹೋಗುವಾಗ ಏನು ಬ್ಯಾಗ್ ಅದು ತಗೊಂಡು ಹೋಗಿದಾರು? ಏನೂ ಇಲ್ಲ. ಕಡೆ ರವಿವಾರ ದಿನ ಸಾಯಂಕಾಲ ಹೇಳಿದನ್ರಿ ನಮ್ಮ ಅವ್ವಾಗ್ರಿ, ಲಿಪ್ಪಾನಿಗೆ ತೆಗೆದು ಹೋಗ್ತೇನಂತ ಹೇಳಿದನ್ರಿ ಅವ. ಆಯ್ತ ಆ ದಿನ ಸೋಮವಾರ ದಿನ ಸವಿ ಜನವರಿ ದಿನ ರೀ ನಮ್ಮ ಅವ್ವನ ಕಡೆ 10 ರೂಪಾಯಿ ಬಿಡಿದಾರ್ರಿ ಅವ್ರು. ಇಲ್ಲ ನನ್ನ ಕಡೆ 10 ರೂಪಾಯಿ ಇಲ್ಲ, ನೀ ಕುಡಿತೀಯಪ್ಪ, ನಾ ಏನು ಕೊಡಂಗಿಲ್ಲ ಅಂತ ಬಾಯ್ ಮಾಡ್ಯಾರ ಅವ್ರು. ಅಷ್ಟವರೆಗೆ ಹೋಗಿ ಹಾಲ್ದಾಗ ಹೋಗಿ ಕೂತಿದಾರ ಅವ್ರ. ಆಯ್ತು ಕೂತ್ ಒಂದು 10 ನಿಮಿಷಲೆ ಚಪ್ಪಲ್ ಹಾಕೊಂಡು ಹೊರಗೆ ಯಾರು ಹೋಗಿದಾರು, ಬಂದೇ ಇಲ್ಲ. ಅಂದ್ರೆ ಆ ದೋಸ್ತ್ ಕೆಲಸಕ್ಕಂತ ಹೇಳಿ ಮನೆಗೆ ಹೇಳಿ ಹೋಗಿದಾರೆ. ರವಿವಾರ ದಿನ ಸಾಯಂಕಾಲ ಹೇಳಿದಾರೆ ಅವ್ರು, ನಾ ಕೆಲ್ಸಕ್ಕೆ ಲಿಪ್ಪಾನಿಗೆ ಹೋಗ್ತೇನೆ ಅಂತ ಹೇಳಿದಾರೆ. ಅದ್ರ ಮೇಲೆ ಮರ್ದಿನ ಹೋಗುದ್ ಮುಂದೆ ಹೇಳಿ ಹೋಗ್ಬೇಕಲ್ಲ. ಅವಾಗ ನಾವು ಇಲ್ಲ ನಾ ಹೋಗ್ತೇನೆ ಅಂತ ಹೇಳಿ ಹೋಗಿಲ್ರಿ ಅವ್ರು. ಅವ್ನ ಕಡೆ ದುಡ್ಡು ಇಲ್ಲ, ಏನಿಲ್ಲ ರೀ. ಸರಿ, ಇವಾಗ ಅಲ್ಲಿ ಯಾವ ಒಂದು ಈ ತರ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ ಅವ್ರನ್ನ ಕೇಳಿದಾರೆ ನೀವು? ಎಲ್ಲಾ ಕಡೆ ಚೌಕಾಸಿ ಮಾಡಿ. ಅವ್ರ ಏನಂದ್ರಿ? ಅವ್ರ ಏನ್ ಇಲ್ಲಿ ಬಂದೇ ಇಲ್ಲ ತಂದ್ರಿ. ಬಂದೇ ಇಲ್ಲ ಅಂದ್ರೇನ್ರಿ? ಆ ದಿವಸ ಹೋಗಿಲ್ಲ ಅಲ್ಲಿ? ಇಲ್ಲಿ ಹೋಗೇ ಇಲ್ಲ. ಮದುವೆ ಆಗೈತ್ರಿ ಅವ್ರಿಗೆ? ಆಗೈತ್ರಿ. ಒಂದ್ ಹುಡುಗ ಐತ್ರಿ, 10 ವರ್ಷದ ಹುಡುಗ ಐತ್ರಿ. ಅವ್ರ ಮಿಸಸ್ ಅವ್ರಿ? ಅವ್ರ ಜಗಳಾಡಿ 4 ವರ್ಷ ಆಯ್ತು ಹೋಗಿದಾರ್ರಿ. ಮನೆ ಕೂರಕ್ಕಿಂತ ಹೋಗಿದ್ರಿ. 4 ವರ್ಷ ಆಯ್ತು ಅವ್ರು ಹೋಗಿದಾರ. ಇವರು ಇಲ್ಲಿ ನಿಮ್ ಕಡೆನ ಇದ್ರಿ? ನಮ್ ಕಡೆನ ಇದ್ರಿ, ಬಾಗೇವಾಡಿಯಾಗ ಇದ್ರಿ. ಸರಿ. ಈಗ ಅವ್ರನ್ನ ಹೆಂಡತಿ ಮನೆಗೆ ಅದು ಎನ್ಕ್ವೈರಿ ಮಾಡಿದಾರನ್ರಿ ಪೊಲೀಸರು? ಪೊಲೀಸರು ಹೋಗ್ತೇನೆ ಅಂದಾರು. ಆ ಕಡೆ ನೀವು ಫೋನ್ ಅದು ಹಚ್ಚಿ ಕೇಳಿದಾರೆ? ಕೇಳಿದೇವ್ರಿ ನಾವ. ಇಲ್ಲ ಹಿಂಗೆ ಹೋಗಿ ನನವ ಬಾ ತನತ್ಲೆ ಯಾಕೇನ್ ಬರಂಗಿಲ್ಲ ಅಂತಂದ್ರಿ. ಆಯ್ತು ಪೊಲೀಸ್ ಕಂಪ್ಲೇಂಟ್ ಕೊಡು ಬಾ ಅಂದ್ರ ನಾ ಏನ್ ಬರಂಗಿಲ್ಲ, ನೀವು ಕೊಡೋ ನಿಮ್ಮ ನಿಮ್ಮಪ್ಪ ಅಂತ ತಗೊಂಡು ನೀವು ಕೊಡೋಗ್ರಿ ಅಂತಂದ್ರ. ಈ ಒಟ್ ರಿಲೇಷನ್ ಅಲ್ಲಿ ಇಲ್ಲಿ ಎಲ್ಲೂ ನೀವು ತನಿಖೆ ಮಾಡಿಲ್ಲ? ಮಾಡಾಕತ್ತೀವ್ರಿ, ಎಲ್ಲಾ ಕಡೆ ನೋಡಾಕತ್ತೀವ್ರಿ. ತಿಂಗಳಾಯ್ತ್ರಿ ಎಲ್ಲಾ ಕಡೆ ನೋಡಾಕತ್ತೀವ್ರಿ, ಎಲ್ಲಿ ಪತ್ತೆನೇ ಇಲ್ಲ. ನಮ್ಮ ಅಣ್ಣಾರ ಎಲ್ಲಾರೆ ನೋಡಿರ ದಯವಿಟ್ಟು ಫೋನ್ ಹಚ್ಚಿ ಪೊಲೀಸ್ ಸ್ಟೇಷನ್ ತಿಳಿಸಿರ್ಬೇಕಂತ ನನ್ನ ವಿನಂತಿ.